ಭಕ್ತಾಮೃತಂ ವಿಶ್ವಜನಾನುಮೋದನಂ ಸರ್ವಾರ್ಥದಂ ಶ್ರೀಷಟಕೋಪವಾङ्ಮಯಂ ಸಹಸ್ರಶಾಖೋಪನಿಷತ್ಸಮಾಗಮಂ ನಮಾಮ್ಯಹಂ ದ್ರಾವಿಡ ವೇದಸಾಗರಂ திருவழுதினாடென்றும் தென்குருகூரென்றும் மறுவினியவன் பொருணரென்றும் அருமறைகளந்தாதி செய்தான் அடியினையே எப்பொழுதும் சிந்தியாய் நெஞ்சே தெளிந்து மனத்தாலும் வாயாலும் வன்குருகூர் பேணும் இனத்தார எல்லாதிரஞ்ச தனத்தாலும் ஏதும் குறைவிலே எந்த ஷடகோவன். ವೀಕ್ಷಕರೇ ನಮಸ್ಕಾರ. ಇವತ್ತು ನಾವು ಒಂದು ಒಳ್ಳೆ ಪುಣ್ಯ ಸ್ಥಳಕ್ಕೆ ಬಂದಿದ್ದೀವಿ. ಅದ್ರ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಸ್ಕೊಳ್ಳೋಣ ಅಂತ ನನಗೊಂದು ಆಸೆ ಹುಟ್ಟಿದೆ. ಇದು ಪುರಾತನ ಕಾಲದ ಈ ಸ್ಥಳ. ಇದು ಆಚಾರ್ಯ ಅನಂತಾಳ್ವಾರ್ ಅವರು ಹುಟ್ಟಿರೋ ಪುಣ್ಯ ಸ್ಥಳ. ಇದನ್ನು ನೋಡೋಕ್ಕೆ ಒಂದು ಚಂದ, ಒಂಥರ ಈ ಜಾಗ ಎಲ್ಲ ನಾವು ನೋಡ್ತಾ ಇದ್ದರೆ ಒಂಥರ ಮನಸ್ಸಿಗೆ ಒಂದು ಆನಂದ, ಒಂದು ಒಳ್ಳೆ ಏನಂತೀವಿ, ಒಂಥರ ಪೀಸ್ಫುಲ್ ಅಟ್ಮಾಸ್ಫಿಯರ್ ಅಂತೀವಿ, ಆ ಥರ ನಾವು ಅನುಭವಿಸ್ಬೋದು ಇಲ್ಲಿ. ಇದನ್ನು ನೋಡೋಕೆ ಎಷ್ಟು ಚಂದವೋ ಅಷ್ಟೇ ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅಷ್ಟೇ ಸುಂದರವಾಗಿರುತ್ತೆ ವೀಕ್ಷಕರೇ. ಅದಕ್ಕೆ ಈ ಸ್ಥಳದ ಬಗ್ಗೆ ಇವತ್ತು ನಮಗೆ ತಿಳಿಸ್ಕೊಡೋಕ್ಕೆ ನಮ್ಮ ಸ್ನೇಹಿತರೊಬ್ಬರು ಬಂದಿದ್ದಾರೆ. ಶ್ರೀನಿವಾಸ್, ನಮಸ್ಕಾರ. ಹೇಗಿದ್ದೀರಾ? ನಮಸ್ಕಾರ. ಶ್ರೀನಿವಾಸ್, ಇವಾಗ ಈ ಅನಂತ ಆಳ್ವಾರ್ ಅವರು ಮಹಾನ್ ವಿಭೂತಿಯವರು, ಅವ್ರ ಬಗ್ಗೆ ಸುಮಾರಷ್ಟು ಕೇಳಿದ್ದೀವಿ. ಅವರ ಜನ್ಮಸ್ಥಳ ಇಲ್ಲೇ ನಮ್ಮ ಮೈಸೂರಲ್ಲಿದೆ ಅಂತ ನಾವು ಕೇಳ್ಪಟ್ಟಿದ್ವಿ. ಇವತ್ತು ಅವರ ಆಶೀರ್ವಾದ, ಭಗವಂತನ ಆಶೀರ್ವಾದ, ನಾವು ಅವರು ಜನ್ಮಸ್ಥಳಕ್ಕೆ ಬಂದು ನಾವು ಇಲ್ಲಿ ಅವರ ಆಶೀರ್ವಾದ ಪಡಿತಾ ಇದ್ದೀವಿ. ಆದರೆ ದೇವಸ್ಥಾನ ಇವಾಗ ಮುಚ್ಚಿದೆ. ಬಟ್ ಆದ್ರೂ ಅವ್ರು ಏನಂತೀವಿ, ಅವರು ಪವರು, ಅದು ಅವ್ರ ಆಶೀರ್ವಾದ ಅನ್ನೋದು ಇಲ್ಲಿ ನಮಗೆ ಒಂಥರ ಅದು ಗೊತ್ತಾಗ್ತಾ ಇದೆ. ಈ ಕಲ್ಯಾಣಿನಲ್ಲಿ ನೋಡ್ಬೋದು, ಅಥವಾ ಆ ಕಡೆ ಗೋಶಾಲದಲ್ಲಿ ನೋಡ್ಬೋದು. ಈ ಸ್ಥಳದ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಮಾಹಿತಿ ಒಂದು ತಿಳಿಸ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಶ್ರೀನಿವಾಸ್, ಕರೆಕ್ಟ್ ಇಂಟ್ರೊಡಕ್ಷನ್. ಸೊ ಬೇಸಿಕಲಿ ಇಲ್ಲಿ ನೀವು ಹೇಳೋ ಥರ ಸ್ವಾಮಿ ಅನಂತ ಆಳ್ವಾರ್ ಅವರ ಜನ್ಮ ಸ್ಥಳ ಇದು. ಕೇಳಿರ್ಬೋದು, ಶ್ರೀ ಅನಂತ ಆಳ್ವಾರ್ ಶ್ರೀ ರಾಮಾನುಜರ್, ಜಗದಾಚಾರ್ಯ ಶ್ರೀ ರಾಮಾನುಜರ್ ಅವರ ಪ್ರೈಮ್ ಡಿಸೈಪಲ್. ಸೊ ಅವ್ರಿಗೆ ನನಗೆ ಈ ಜಾಗಕ್ಕೆ ಏನಂದರೆ ಅವರು ಇಲ್ಲಿ ಹುಟ್ಟಿರೋಂಥ ಈ ಸ್ಥಳಕ್ಕೆ ಅಷ್ಟೊಂದು ಮಹಾತ್ಮ್ಯ. ಅವ್ರ ಬಗ್ಗೆ ಹೇಳಬೇಕಂದ್ರೆ ನೀವು ಹೇಳಿರೋ ಥರ ಭಗವಂತನ ಭಕ್ತಿಗಿಂತ ಆಚಾರ್ಯ ಭಕ್ತಿ ಎಷ್ಟು ಇಂಪಾರ್ಟೆಂಟ್ ಅವರೊಂದು ಲಿವಿಂಗ್ ಎಕ್ಸಾಂಪಲ್ ಆಗಿದ್ದರು. ಸೊ ಅದು ಏನಕ್ಕೆ ಹೇಳಬೇಕಂದ್ರೆ ಒಂದು ಇದೆ, ಅವರ ಒಂದು ಕಥೆ ಇದೆ, ಅವ್ರು ಹೆಂಗೆ ಪ್ರಾಮಿನೆನ್ಸ್ ಪಡೆದ್ರು. ಎಲ್ಲರ ಬಗ್ಗೆ ರಾಮಾನುಜರು ಆ ಟೈಮಲ್ಲಿ ತುಂಬ ಪಾಪ್ಯುಲರ್ ಆಚಾರ್ಯ. ಅವರಿಗೆ ಸಾಕಷ್ಟು ಡಿಸೈಪಲ್ಸ್ ಇತ್ತು. 12,000 ಸನ್ಯಾಸಿನ್ಸ್, ಸಾಕಷ್ಟು ಗೃಹಸ್ಥರು ಅವ್ರ ಡಿಸೈಪಲ್ಸ್ ಆಗಿದ್ದರು. ಅವರೊಂದು ಸಲ ತಿರುವಾಯಿಮೊഴി, ನಮ್ಮಾಳ್ವಾರ್ ತಿರುವಾಯಿಮೊഴി ಕಾಲಕ್ಷೇಪ ಮಾಡಬೇಕಾಗಿದ್ದರೆ ಒಂದು ಇದು ಬರುತ್ತೆ, ಅದರಲ್ಲಿ ಒಂದು ಆಶ್ರಮ ಒಂದು ಬರುತ್ತೆ. ಅವರು ತಿರುವೆಂಕಟಾಚಲಪತಿಗೆ ಫುಲ್ ಪುಷ್ಪ ಕೈಂಕರ್ಯ ಮಾಡಬೇಕು ಅಂತ. ರೋಜಾ ಪುಷ್ಪ ಅಂದರೆ ವೆಂಕಟಾಚಲಪತಿ ಬಾಲಾಜಿಗೆ ತುಂಬ ಇಷ್ಟ. ಸೊ ಅದರಿಂದ ಅದಕ್ಕೆ ಕೈಂಕರ್ಯ ಮಾಡಬೇಕು ಅಂತ ಒಂದು ಬಂತು. ಸೊ ಅದು ನೋಡಿಬಿಟ್ಟು ತುಂಬ ದುಃಖ ಆಗ್ಬಿಟ್ಟು ಶ್ರೀರಾಮಾನುಜ. ಯಾಕೆ ಅಂತ ಕೇಳಿದ್ರೆ, ಆ ಟೈಮಲ್ಲಿ ನೀವು 1000 ವರ್ಷ ಹಿಂದೆ ಹೋದರೆ ಆ ತಿರುಪತಿ ಜಾಗಕ್ಕೆ ಹೋಗೋಕ್ಕೆ ಅಷ್ಟು ಸುಲಭ ಇಲ್ಲ. ಆ ಮಲೆ ಮೇಲಿತ್ತು, ವಿಷ ಜಂತುಗಳು ತುಂಬ ಇತ್ತು, ಜ್ವರ ಬರುತ್ತೆ, ಅಲ್ಲಿ ಇರೋದಕ್ಕೆ ತುಂಬ ಕಷ್ಟ ಅದು. ಸೊ ಸಾಕಷ್ಟು ಜನ ಅಲ್ಲಿ ಹೋಗೋಕ್ಕೆ ಹೇಳ್ತಾರೆ, ಯಾರಲ್ಲಿ ಹೋಗಿ ರೋಜಾವನ ಎಸ್ಟಾಬ್ಲಿಷ್ ಮಾಡ್ತೀರಾ ಅಂತ ಕೇಳುವಾಗ ಯಾರೂ ಮುಂದೆ ಬಂದಿಲ್ಲ. ಅವ್ರು ಹೇಳ್ತಾರೆ, ಸಾಕಷ್ಟವರು ಯಾರು ಭಕ್ತರು ಇಲ್ಲ ಅಂತಲ್ಲ, ಅಲ್ಲಿ ಶ್ರೀರಂಗದಲ್ಲೇ ಇರಬೇಕು ಅಂತ ಕೆಲವರಿಗೆ ರಾಮಾನುಜರು ಬಿಟ್ಟು ಎಲ್ಲ ಹೋಗಬಾರ್ದು ಅಂತ. ಸೊ ಆ ಥರ ಒಂದು ಇದು ಇತ್ತು. ಸೊ ಅನಂತ ಟೈಮಲ್ಲಿ ನಾನು ಹೋಗ್ತೀನಿ ಸ್ವಾಮಿ ಅಂತ ತುಂಬ ಖುಷಿ ಕೊಟ್ಟರು. ಆ ಟೈಮಲ್ಲಿ ಏನು ನೋಡಬೇಕಂದ್ರೆ ಅನಂತ ಆಳ್ವಾರ್ ಆವಾಗಲೇ ಅವ್ರ ವೈಫ್ ಇದ್ದಾರೆ, ವೈಫ್ ಪ್ರೆಗ್ನೆಂಟ್. ಸೊ ಆ ಸಿಚುವೇಶನಲ್ಲೂ ನಾನು ಆಚಾರ್ಯರು ಹೇಳಿದ್ದಾರೆ ಅಂತ ಅಲ್ಲಿ ಹೋಗ್ಬಿಟ್ಟು ನಾನು ಕೈಂಕರ್ಯ ಮಾಡಬೇಕು ಅಂತ ಹೋಗ್ಬಿಟ್ಟು ಅಲ್ಲಿ ಕೈಂಕರ್ಯ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಹೋಗಿ ತುಂಬ ಸಾಕಷ್ಟು ಕಷ್ಟಗಳ ನಡುವೆ ಈ ಕೈಂಕರ್ಯನ ಸ್ಟಾರ್ಟ್ ಮಾಡಿದ್ರು, ಈ ವರ್ಕ್ನ. ಸೊ ಆ ಟೈಮಲ್ಲಿ ಪೆರುಮಾಳ್ ನೋಡ್ತಾಯಿದ್ರು.
ಸರಿ ನಾವು ಹೋಗಿ ಈ ಥರ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಒಂದು ಹುಡುಗ ರೂಪದಲ್ಲಿ ಬರ್ತಾರೆ. ಬಂದುಬಿಟ್ಟು ನಾನು ಸ್ವಲ್ಪ ಮಾಡಲಾ ಅಂತ ಓಡಿಸ್ಬಿಟ್ರು. ಇಲ್ಲ ನನಗೆ ಆಚಾರ್ಯ ಕೊಟ್ಟಿದ್ದು ನನಗೆ ನಾನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಆವಾಗಲೂ ಸ್ವಲ್ಪ ಪಾಪ ಅನಿಸ್ತು. ಏನೋ ಪ್ರೆಗ್ನೆಂಟ್ ಲೇಡಿ ಮಣ್ಣನ್ನು ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಆಗ್ಬಿಟ್ಟು ಬರಬೇಕಂದ್ರೆ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಅವ್ರು ಹೇಳ್ತಾರೆ ಸ್ವಲ್ಪ ದೂರ ಬಂದಮೇಲೆ ಅವರು ನೋಡೋಂಗಿಲ್ಲಲ್ವ. ಸೊ ಅವ್ರು ನೋಡದೇ ಇರೋವಾಗ ಆ ಮಣ್ಣನ್ನು ಬಾರಿಯ ಕೈಯಿಂದ ತಗೊಂಡ್ಬಿಟ್ಟು ಹೋಗ್ಬಿಟ್ಟು ಹೆಲ್ಪ್ ಮಾಡ್ತಾಯಿದ್ರು. ಸೊ ಸ್ವಲ್ಪ ಹೊತ್ತಾದ್ಮೇಲೆ ಏನಪ್ಪ ಮಣ್ಣು ತೊಗೊಂಡು ಇಷ್ಟು ತುಂಬ ಟೈಮ್ ಆಗ್ತಾಯಿದೆ ಅಥವಾ ಟೈಮ್ ತೊಗೊಳ್ತಾ ಇರೋರು ಇವಾಗ ಜಲ್ದಿ ಬರ್ತಾ ಇದ್ದಾರೆ ಅಂತ ನೋಡಿದ್ರೆ ಈ ಹುಡುಗ ಹೆಲ್ಪ್ ಮಾಡ್ತಾ ನನಗೆ ಗೊತ್ತಾಯಿತು. ತುಂಬ ಕೋಪ ಬಂತು. ನಾನು ಇಷ್ಟು ಹೇಳಿದ್ರು ನೀನು ನನಗೆ ನನ್ನ ಮಾತಿನ ಮೀರಿ ನೀನು ಇದೆಲ್ಲ ಮಾಡ್ತಾ ಇದೆಯಾ ಅಂತ ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಓಡುವಾಗ ಆ ಕೈಯಲ್ಲಿ ಒಂದು ಕ್ರೋಬಾರ್ ಇತ್ತು, ಅದು ಗರ್ಭಾರ ಇತ್ತು. ಸೊ ಅದನ್ನು ತಗೊಂಡು ಹಾಕ್ಬಿಟ್ಟು ಆದಮೇಲೆ ಆ ಹುಡುಗನ ತಾಟೆ ಮೇಲೆ ಹೊಡೀತದು, ರಕ್ತ ಬರೋಕ್ಕೆ ಶುರುವಾಯಿತು. ಆವಾಗಲೂ ಹುಡುಗ ಓಡ್ತಾನೆ ಇದ್ದ. ಅಪ್ರದಕ್ಷಿಣವಾಗಿ ಆ ತಿರುಪತಿಯಲ್ಲಿ ನಡೀತಾ ಇದ್ದದಲ್ಲ, ಅಪ್ರದಕ್ಷಿಣ ಓಡೋಗ್ಬಿಟ್ಟು ಒಳಗಡೆ ಹೋಗ್ಬಿಟ್ರೆ ಒಳಗಡೆ ನೋಡಿದ್ರೆ ದೇವರು ತಾಟದಿಂದ ರಕ್ತ ಬರ್ತಾ ಇದೆ. ಆವಾಗಲೇ ಅನಿಸ್ತಾ ಅಯ್ಯೋ ಈ ಹುಡುಗ ಸಾಕ್ಷಾತ್ ವೆಂಕಟಾಚಲ ಬಂದಿದ್ದೇನೆ ಅಂತ. ಸೊ ಆ ಥರ ಪಚ್ಚ ಕರ್ಪೂರ ಇತ್ತು, ಅದನ್ನು ಸ್ಟಾಪ್ ಮಾಡಿದ್ರು ಅಂತ. ಸೊ ಇವಾಗಲೇ ನೀವು ತಿರುಪತಿ ನೋಡಿದ್ರೆ ಪಚ್ಚ ಕರ್ಪೂರ ಇದೆ. ಅದೇ ಥರ ಅವರು ಎಸ್ಟಾಬ್ಲಿಷ್ ಮಾಡಿರೋ ರೋಜಾವನ ತೋಟನೂ ಇದೆ, ಅನಂತಾಳುವ ತೋಟ ಅಂತ ಇದೆ. ಆ ಗಡಪಾರೆ ಅದು ಹೊಡೆದ್ರಲ್ಲ, ಅದು ಮೇಲೆ ಪಕ್ಕದಲ್ಲಿ ಮೇಲೆ ನೋಡ್ಬೋದು. ಸೊ ಅವ್ರಿಗೆ ಒನ್ ಆಫ್ ದ ಪ್ರೈಮರಿ ಡಿಸೈಪಲ್ಸು ಆಚಾರ್ಯ ನಿಷ್ಠೆಗೆ ಅಂತ ಹೇಳಿದ್ರು. ಇನ್ನೊಂದೇನೆಂದರೆ ಮಧುರಕವಿ ಆಳ್ವಾರ್ ಚಿತ್ರ ನಕ್ಷತ್ರದ ಇವರು ಹುಟ್ಟಿರೋದು ಆ ನಕ್ಷತ್ರದಲ್ಲಿ. ಸೊ ಇವಾಗಲೂ ಆ ಪರಂಪರೆಯಿಂದ ಬಂದಿರೋ ಆಚಾರ್ಯ ಪುರುಷರೆಲ್ಲ ಇದ್ದಾರೆ, ಸುಮಾರು ಇದ್ದಾರೆ. ಸೊ ಆ ಆಚಾರ್ಯ ನಿಷ್ಠೆ ಅದಕ್ಕಿಂತ ಸೊ ಇಲ್ಲಿ ಬಂದ ತುಂಬ ವೆರಿ ಬ್ಲಿಸ್ಫುಲ್ ಪ್ಲೇಸ್. ಅವತಾರ ಸ್ಥಳ ಇದ್ದು ಬಂದಿದ್ದೀವಿ. ಸೊ ಐ ರಿಯಲಿ ಥ್ಯಾಂಕ್ಫುಲ್. ಸೊ ಆಚಾರ್ಯ ನಿಷ್ಠೆಗಿಂತ ಸೊ ಅದೇನು ಹೇಳ್ತಾರ, ಈ ಮಾವಿನ ಮರ ಇದೆ ಅಲ್ವಾ, ಸೊ ಅಲ್ಲಿ ಇದು ತಿರುಪತಿಯಿಂದ ಬಂದಿದೆ. ಅಲ್ಲಿಂದ ತೊಗೊಂಡು ಬಂದಿರೋ ಮರ 2000 ತೊಗೊಂಡು. ಸೊ ಅದಕ್ಕಿಂತ ಸೊ ಇಟ್ಸ್ ನಾಟ್ ದ ಕನೆಕ್ಷನ್ ಟು ತಿರುಪತಿ. ಅದಕ್ಕೆ ಯಾವಾಗಲೂ ಹೇಳ್ತೀವಲ್ವ, ದ ವರ್ಲ್ಡ್ ಈಸ್ ಸ್ಮಾಲ್ ಅಂತ. ನಾವು ಎಲ್ಲಿ ಹೋದರೆ ಯಾವ ಸ್ಥಳದ ಬಗ್ಗೆ ಯಾವ ಥರ ಅದು ಒಂದು ಕನೆಕ್ಟಿವಿಟಿ ಇರುತ್ತೆ ಅಂತ ಅಲ್ಲಿ ಹೋದಾಗ ನಮಗೆ ಗೊತ್ತಾಗುತ್ತೆ. ಇವಾಗ ಈ ಪುಣ್ಯ ಸ್ಥಳ ಇವಾಗ ನೀವು ಹೇಳ್ದಂಗೆ ಈ ತಿರುಪತಿಗೇನೆ ಇದ್ರ ಕಥೆ ಹೋಗುತ್ತೆ ಅಂದರೆ ನಿಜವಾಗ್ಲೂ ನಾವು ಇವತ್ತು ಕೇಳಿದ್ದಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಇವಾಗ ನಾವು ಇಲ್ಲಿ ಒಂದು ಕಲ್ಯಾಣಿ ನೋಡ್ತಾ ಇದ್ದೀವಿ. ಈ ಕಲ್ಯಾಣಿ ಬಗ್ಗೆ ಒಂದು 2 ಮಾತು ತಿಳಿಸ್ಕೊಡಿ ಶ್ರೀನಿವಾಸ. ಪುಷ್ಕರಣಿ ಸಪ್ರೋಕ್ಷಣೆ ಮಾಡುವಾಗ ಮಾಡಿದ 2000ನಲ್ಲಿ ರಾಮಾನುಜ ಪುಷ್ಕರಣಿ, ಬಿಕಾಸ್ ಅಫ್ಕೋರ್ಸ್ ಅವರು ಆಚಾರ್ಯ ರಾಮಾನುಜ. ಸೊ ಅವ್ರ ಹೆಸರು ಅವರಿಗೆ ನೆನಪಿಗಾಗಿ ರಾಮಾನುಜ ಪುಷ್ಕರಣಿ ಅಂತ ಮಾಡಿದ್ದಾರೆ. ಚೆನ್ನಾಗಿದೆ. ಅದು ಒಂಥರ ಇದು ನೋಡ್ತಾ ಇದ್ದರೆ ಹಿಂದೆನೇ ಗೋಶಾಲ ಇದೆ, ಅದ್ರ ಹಿಂದ್ಗಡೆ ಒಂದು ಇದಿದೆ, ತೋಟ ಇದೆ. ನೋಡೋಕ್ಕೆ ತುಂಬಾ ಅದ್ಭುತವಾಗಿದೆ ಈ ಸ್ಥಳ. ಆಮೇಲೆ ಇನ್ನೊಂದು ಪ್ರಶ್ನೆ ಶ್ರೀನಿವಾಸ್ ಅವರೇ, ನಾವು ಕೇಳ್ಪಡ್ತಾ ಇರ್ತೀವಿ ಯಾವಾಗ್ಲೂ, ಇವಾಗ ಯಾವುದೇ ಒಂದು ಕೆಲಸ ಮಾಡಿದ್ರೂ ದೇವ್ರು ದೊಡ್ಡವನು ಅಂತ ಹೇಳ್ತಾರೆ. ಅಂದರೆ ದೇವ್ರ ಆಶೀರ್ವಾದ ಒಂದಿದ್ದರೆ ಎಲ್ಲ ಕೆಲಸಗಳು ಸಂಪೂರ್ಣವಾಗಿ ಆಗುತ್ತೆ, ಸಕ್ಸಸ್ಫುಲ್ಲಾಗಿ ಆಗುತ್ತೆ ಅಂತ. ಆದರೆ ನಾವು ಇವಾಗ ದೇವ್ರ ಹತ್ರ ನಾವು ಡೈರೆಕ್ಟಾಗಿ ಹೋಗಿ ಕೇಳೋಕ್ಕಾಗಲ್ಲ. ಅದಕ್ಕೆ ನಮ್ಮ ಹಿರಿಯರು ಏನು ಹೇಳಿದ್ದಾರೆ ಅಂದರೆ, ಆಚಾರ್ಯ ಮುಖೇನ ನೀವು ದೇವ್ರನ್ನ ನೀವು ಇದು ಮಾಡಿದ್ರೆ ನಿಮ್ಗೆ ಇನ್ನೂ ಫಲ ಜಾಸ್ತಿ ಸಿಗುತ್ತೆ. ಅಂದರೆ ನಿಮಗೆ ದೇವ್ರ ಆಶೀರ್ವಾದ ಇನ್ನೂ ಇದು ಸ್ವಲ್ಪ ಇದು ಫಲಿಸುತ್ತೆ ಅಂತ ಹೇಳ್ತಾರೆ. ಈಗ ಅದೇ ನನ್ನೊಂದು ಪ್ರಶ್ನೆ, ನಮ್ಮ ವೀಕ್ಷಕರು ಅವ್ರಿಗೂ ಗೊತ್ತಾದರೆ ಅವ್ರಿಗೂ ಸಂತೋಷ ಆಗುತ್ತೆ. ಏನಂದರೆ ಇವಾಗ ದೇವ್ರ ಭಕ್ತಿಗಿಂತ ಆಚಾರ್ಯ ಭಕ್ತಿ ಯಾಕೆ ಮೇಲು ಅಂತ ಹೇಳ್ತಾರೆ. ಯಾಕಂದರೆ ದೇವರ ಭಕ್ತಿ ಸಮ್ಟೈಮ್ಸ್ ಅವರು ದೇವರೇ ಹೇಳ್ತಾರೆ ನಮ್ಮ ಪುರಾಣದಲ್ಲಿ ಇದರಲ್ಲಿ ನೋಡಿದ್ರೆ ದೇವರು ಏನು ಮಾಡ್ತಾರೆ ಅಂದರೆ, ಅವರು ನೀನು ಶಾಸ್ತ್ರದ ಪ್ರಕಾರ ನಡಿಬೇಕು ಅಂತಾರೆ, ಒಳ್ಳೆಯದೇ ಮಾಡಬೇಕು ಅಂತ. ಅವ್ನು ಅಪಾರ ಕರುಣೆ ಇದೆ, ಇಲ್ಲ ಅಂತ ಹೇಳೋಲ್ಲ. ಬಟ್ ನಿನ್ನ ಪಾಪನೂ ಅಷ್ಟಿದೆ ಇಲ್ಲಪ್ಪ, ಅದೊಂದು ಹೇಳ್ಬೇಕು. చాలా ಪಾಪಗಳು ಮಾಡಿ ಜನ್ಮಾಂತರದಿಂದ ಪಾಪಗಳು ಮಾಡ್ತಾ ಇರ್ತೀವಿ. ಸೊ ಅವ್ರಿಗೇನಂದರೆ ಸ್ವಲ್ಪ ಕೋಪಕ್ಕಿಂತ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ದುಃಖ ಅವ್ರಿಗೆ. ಇಷ್ಟೆಲ್ಲ ಶಾಸ್ತ್ರ ಕೊಟ್ಟು ನಾನೇ ಅವತಾರ ಮಾಡಿದ್ದೀನಿ, ಇಷ್ಟೆಲ್ಲ ಶಾಸ್ತ್ರ ಕೊಟ್ಟು ಇಷ್ಟೆಲ್ಲ ಆಚಾರ್ಯ ಎಲ್ಲ ಕಲಿಸಿದ್ದೀನಿ, ಆವಾಗಲೂ ನೀನು
ಅಷ್ಟು ಇದು ಮಾಡಿಲ್ಲ, ಚೇಂಜ್ ಆಗಿಲ್ಲ, ಕರೆಕ್ಟ್ ಮಾಡ್ಕೊಂಡಿಲ್ಲ ಅಂತ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಅದಕ್ಕೋಸ್ಕರನೇ ನಾವು ಆಚಾರ್ಯಗೆ ಸಮಸ್ಯೆ ಮಾಡಿದ್ರೆ ಅವರು ಪಾಲ ಥರ ಇರ್ತಾರೆ. ಸರ್ ಏನಂದರೆ ಆಸ್ ಎ ಡೈರೆಕ್ಟ್ ಕರೆಕ್ಟ್, ಎಸ್ಪೆಷಲಿ ಶಿವೇಶಾಂತಿ ರಾಮಾನುಜಾಚಾರ್ಯ ಶ್ರೀರಂಗ ಲೀಲಾ ವಿಭೂತಿ, ನಿತ್ಯ ವಿಭೂತಿ ಇಲ್ಲ ಇದ್ದರೂ ಕೊಟ್ಟಿದ್ದಾರೆ. ಸೊ ಅವ್ರ ಹತ್ರ ಹೋದರೆ ಅದೇ ಹೇಳೋದು, ಗ್ಯಾರಂಟೀಡ್ ಅಂದರೆ ರಾಮಾನುಜ ಅಂತ 4 ಅಕ್ಷರ ಇಸ್ ಮೋರ್ ಪವರ್ಫುಲ್ ದನ್ ಅಷ್ಟಾಕ್ಷರ ನಾರಾಯಣಾಯ. ಯಾಕಂದರೆ ಅವ್ರಿಗೆ ಅಷ್ಟೊಂದು ಕರುಣೆ. ರಾಮಾನುಜ ಸಭೆ ಕೇಳಿರ್ಬೋದು ಕಥೆನ. ಆ ಅಷ್ಟಾಕ್ಷರ ಮಂತ್ರ ಎಷ್ಟೊಂದು ಸೀಕ್ರೆಟಾಗಿ ಇಟ್ಟದ ಎಲ್ಲರಿಗೂ ಹೇಳಿ ಎಲ್ಲರೂ ಉದ್ಧಾರ ಪಡೀಲಿ ಅಂತ ಅವರು ಅಲ್ಲಿ ಹೋಗಿ ಕಂಪ್ಲೀಟಾಗಿ ಆ ಮಂತ್ರನ ಬಹಿರಂಗವಾಗಿ ಹೇಳಿದ್ದಾರೆ. ಅವ್ರ ಆಚಾರ್ಯ ಬಂದು ಯಾಕಪ್ಪ ನೀನು ನರಕಕ್ಕೆ ಹೋಗ್ತೀಯಾ, ಈ ಥರ ಮಾಡಿದ್ಯಾ, ಆಚಾರ್ಯ ಮೀರಿ ಮಾಡಿದ್ಯಾ ಅಂತ ಹೇಳಿದ್ದಕ್ಕೆ ನಾನು ನರಕಕ್ಕೆ ಹೋದರೂ ಪರವಾಗಿಲ್ಲ, ಅಷ್ಟೊಂದು ಜನ ಹೋಗ್ತಾರಲ್ಲ ವೈಕುಂಠಕ್ಕೆ ಅಂತ ಅವಾಗ ಜಗದಾಚಾರ್ಯ ಅಷ್ಟೊಂದು ಕರುಣೆ. ಏನಂದರೆ ಇವಾಗ ಅಷ್ಟು ಆಚಾರ್ಯ ಅವ್ರಿಗೆ ಏನಂದರೆ ಅವ್ರಿಗೆ ನಮ್ಮಂತ ಅವರು ಒಂದು ಮನುಷ್ಯ ಹೇಳ್ಬಾರ್ದು ಥರ ಅಪ್ಸರ, ಬಟ್ ಅವ್ರಿಗಿಂತ ನಾವು ನಮ್ಮ ನೋವು ನಮ್ಮ ಇದಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಎಷ್ಟೇ ಇದ್ದರೂ ನಾವು ಇದಿದ್ರು ಫಸ್ಟ್ ಆಚಾರ್ಯಾಗಿ ಹೋಗಿ ಅದು ಅವ್ರಿಗೆ ಏನಂದರೆ ಡೀಪ ಸಿಗ್ನಿಫಿಕೆನ್ಸ್ ಏನಂದರೆ ಅವ್ರಿಗೆ ಅಷ್ಟು ನಿಷ್ಠೆ ತೋರಿಸೋವಾಗ ನಮಗೂ ಒಳಗಡೆ ಶುದ್ಧಿ ಆಗುತ್ತೆ. ವಿ ವಿಲ್ ಬಿ ಮೋರ್ ರೆಡಿ ಫಾರ್ ಗಾಡ್. ಅದೇ ನನಗೆ ಮನುಷ್ಯ ಥರ ದಟ್ ಈಸ್ ಒನ್ ಆಫ್ ದಿ ಇಂಟರ್ಪ್ರಿಟೇಷನ್ಸ್. ಅದಕ್ಕೆ ಎಸ್ಪೆಷಲಿ ಕಲಿಯುಗದಲ್ಲಿ ಆಚಾರ್ಯ ನಿಷ್ಠೆ ಇಸ್ ದ ಪ್ರೈಮರಿ. ಅವ್ರ ಕಟಾಕ್ಷ ಇದ್ದರೆ ದೇವ್ರ ಕಟಾಕ್ಷ ಸಿಗುತ್ತೆ. ಬೇಡ ಅಲ್ಲ, ಅದು ಕೇಳ್ತಾರೆ ನೀನಿಷ್ಟು ಆಶ್ಚರ್ಯ ನಿಷ್ಠೆ ಇದ್ದರೆ ಆ ದೇವರು ಏನಪ್ಪ ನನ್ನನ್ನು ನೋಡ್ತಾ ಇಲ್ಲ ಅಂತಾರೆ, ಕೋಪ ಪಡಲ್ವ? ಇಲ್ಲ, ಅದೊಂದು ನೀನೇ ನೋಡ್ಕೊಳ್ಳಪ್ಪ ಅಂತ. ಸೊ ದೇವರಿಗೆ ಅಷ್ಟೊಂದು ಸಂತೋಷ. ಭಕ್ತರಿಗೆ ತೊಗೊಂಡು ಅಷ್ಟು ಡಿವೋಟಿಗೆ ಅಷ್ಟು ಸೇವೆ ಮಾಡಿಬಿಟ್ಟು ಅಷ್ಟು ನಿಷ್ಠೆ ತೋರಿಸಿದ್ರೆ ದೇವರಿಗೆ ಅಷ್ಟೇ ಸಂತೋಷ. ಒಳ್ಳೆಯದು. ನಿಜವಾಗ್ಲೂ ಒಂಥರ ಇವತ್ತು ಬಹಳ ಒಂದು ಮುಖ್ಯವಾದ ವಿಷಯಗಳು ನಿಮ್ಮಿಂದ ನಾವು ಕಲಿಯೋಕೆ ಒಂದು ಒಳ್ಳೆಯ ಅವಕಾಶ ಸಿಕ್ತು. ಅದು ಈ ದಿವ್ಯವಾದ ಸ್ಥಳದಲ್ಲಿ ಅನಂತ ಆಳ್ವಾರ್ ಪ್ರಭುಗಳು ಅವರು ಜನ್ಮಗೊಂಡಿದ್ದು ಇದೇ ಸ್ಥಳ ಅಂತ ನಾವು ಕೇಳ್ಪಟ್ವಿ. ತುಂಬಾ ಸಂತೋಷ. ಇವತ್ತು ನಿಮ್ಮೊಟ್ಟಿಗೆ ನಾವು ಇವತ್ತು ಒಂದು ಒಳ್ಳೆಯ ಒಂದು ಕ್ಷಣ ಕಳೆದಿದ್ದೀವಿ ನಾವು. ಸೊ ನಿಮ್ಮಿಂದ ಬಹಳಷ್ಟು ಮಾಹಿತಿಗಳು ನಮ್ಮ ವೀಕ್ಷಕರಿಗೆ ಗೊತ್ತಾಗಿದೆ. ಆ್ಯಂಡ್ ಬಿಹೈಂಡ್ ದ ಸೀನ್ಸ್ Sri Krishna is the mastermind behind the whole thing. Thank you to him also. So really great day ಇವತ್ತು. ಸೊ ನೋಡಿದ್ರ ವೀಕ್ಷಕರೇ, ಇವತ್ತು ನಾವು ಒಂದು ಒಳ್ಳೆ ಸ್ಥಳಕ್ಕೆ ಬಂದು ನಾವು ಬೇಕಾದಷ್ಟು ಮಾಹಿತಿಗಳು ನಾವು ಇವತ್ತು ತಿಳಿದಿದ್ದೀವಿ. ಅನಂತ ಆಳ್ವಾರ್ ಗುರುಗಳ ಬಗ್ಗೆ ಮತ್ತು ಅವ್ರ ವಿಷಯಗಳ ಬಗ್ಗೆ, ಅವರು ಎಂಥ ಮಹಾನುಭಾವರು ಅಂತ ಇವತ್ತು ನಮಗೆ ಗೊತ್ತಾಗಿದೆ. ತಾವು ಕೂಡ ಸಮಯ ಮಾಡಿಕೊಂಡು ಸಿಕ್ಕಿದಾಗ ಅಂತಲ್ಲ, ಯಾಕೆಂದರೆ ಈ ಥರ ಭವ್ಯ ಸ್ಥಳಗಳಿಗೆ ಬಂದು ಈ ಆಶೀರ್ವಾದ ಪಡೀಬೇಕು ಅಂದರೆ ನಾವು ಸಮಯವನ್ನು ನಾವು ಮಾಡ್ಕೋಬೇಕು. ಸೊ ಅದಕ್ಕೆ ತಾವು ಕೂಡ ಕುಟುಂಬ ಸಮೇತ ತಾವು ಕೂಡ ಸಮಯ ಮಾಡಿಕೊಂಡು ಇಲ್ಲಿ ಬನ್ನಿ, ದೇವರ ಆಶೀರ್ವಾದ ಪಡೀರಿ. ಮತ್ತು ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀನಿವಾಸ್ ಅವರೇ, ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ.